ನಮ್ಗಿದೆಲ್ಲ ಹೊಸದಪ್ಪ. ನಮ್ಗೇನಿದ್ರು ಎಳ್ನೀರ್ನ ಹಾಗೆ ಕುಡ್ದ ಅಭ್ಯಾಸ. ನಿಜ ಯಜಮಾನ್ರೆ, ಈ ಹೊರದೇಶದಲ್ಲಿ ಅಂದ್ರೆ ಅಮೆರಿಕ, ದುಬೈ, ರಷ್ಯಾ ಈ ದೇಶಗಳಲ್ಲಿ ಎಳ್ನೀರನ್ನ ನಮ್ಮ ಹಾಗೆ ಕುಡಿಯೋದಿಲ್ಲ. ಅದನ್ನ ಸ್ಪೆಷಲ್ ಆಗಿ ಪ್ಯಾಕ್ ಮಾಡಿ ಸ್ಟೋರೇಜ್ ಮಾಡಿ ನಾವದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಪ್ರಾಡಕ್ಟ್ಗೆ ವಿದೇಶದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅದ್ ಸರಿ, ಇದರಿಂದ ನಮ್ಮ ರೈತರಿಗೆ ಏನ್ ಲಾಭ, ನಮ್ಮ ಊರಿಗೆ ಏನ್ ಲಾಭ? ನಿಮ್ಮ ವ್ಯಾಪಾರಕ್ಕೆ ಪಾರ್ಟ್ನರ್ ಆಗಿ ನಮ್ಮ ಸೂರ್ಯನ ತಗೋತಾ ಇದ್ದೀರಾ, ಅದರಿಂದ ಅವನಿಗೇನ್ ಲಾಭ? ಯಜಮಾನ್ರೆ, ಇಲ್ಲಿ ಈ ಫ್ಯಾಕ್ಟರಿ ಓಪನ್ ಮಾಡೋದಕ್ಕೆ ಸರಾಸರಿ 180 ಎಕರೆ ಜಮೀನ್ ಬೇಕಾಗತ್ತೆ. ನಿಮ್ದೊಂದು 60 ಎಕರೆ ಇದೆ, ಮಿಕ್ಕಿದ 120 ಎಕರೆ ಬೇರೆ ರೈತರದ್ದು ಸೇರ್ಕೊಳ್ಳುತ್ತೆ. ಇಲ್ಲಿನ ರೈತರು ಹೆಚ್ಚಾಗಿ ಭತ್ತ, ತೆಂಗು ಬೆಳೀತಾ ಇದ್ದಾರೆ. ಇಲ್ಲಿನ ರೈತರಿಗೆ ಮಾರ್ಕೆಟ್ ಪ್ರೈಸಿಗಿಂತ ಹೆಚ್ಚಿನ ಬೆಲೆ ಕೊಟ್ಟು ಕೊಂಡ್ಕೊಂತೀವಿ. ನಿಮ್ಮೂರ್ನಲ್ಲೇ ಫ್ಯಾಕ್ಟರಿ ಆಗೋದ್ರಿಂದ ಇಲ್ಲಿನ ಯುವಕರಿಗೆ ಕೆಲಸ ಕೂಡ ಸಿಗತ್ತೆ. ಅಷ್ಟೇ ಅಲ್ಲದೆ ನಿಮ್ಮೂರಿಗೆ ರಾಷ್ಟ್ರೀಯ ಹೆದ್ದಾರಿ ಕೂಡ ಬರುತ್ತೆ. ಅದೊಂದೇ ಅಲ್ಲ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಒಳ್ಳೊಳ್ಳೆ ಸ್ಕೂಲು, ಕಾಲೇಜು ಎಲ್ಲ ನಿಮ್ಮೂರಿಗೆ ಬರುತ್ತೆ. ನಿಮ್ಮೂರು ಬೇರೆ ಊರುಗಳಿಗಿಂತ ಸಿಟಿ ಹಾಗೆ ದೊಡ್ಡದಾಗಿ ಬೆಳೆಯುತ್ತೆ. ನಿಮ್ ಸೂರ್ಯ ಕೂಡ ಪಾರ್ಟ್ನರ್ ಆಗಿರೋದ್ರಿಂದ ಅವನಿಗೆ ಲಾಭದಲ್ಲಿ 48% ಸಿಗತ್ತೆ. ತಾತ, ಇದನ್ನ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವಿವಾಗ ಪ್ರತಿಯೊಂದಕ್ಕೂ ಸಿಟಿಗೆ ಹೋಗ್ಬೇಕು. ಈ ಪ್ರಾಜೆಕ್ಟ್ ಇಂದ ನಮ್ಮೂರೇ ಸಿಟಿ ತರ ಆಗತ್ತೆ. ಇಲ್ಲಿರೋ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಸಿಗತ್ತೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದ್ರೆ ನಮ್ಮ ಊರಿನ ಹಿರಿಯರಿಗೆಲ್ಲ ತುಂಬಾ ಉಪಯೋಗ ಆಗತ್ತೆ. ಇದು ನಿಜವಾಗ್ಲೂ ಇದೊಂದು ಪುಣ್ಯದ ಕೆಲಸನೇ. ಅಲ್ಲ ಸರ್, ನಮ್ಮೂರಿಗಿಂತ ಎಷ್ಟೋ ಸೌಕರ್ಯಗಳಿರೋ ತುಂಬಾ ಊರುಗಳಿವೆ. ಮಹದೇವಪುರದಲ್ಲಿ, ತೆಂಗಿನಕೊಪ್ಪದಲ್ಲಿ, ಬಾಳೆಕಂದೂರಲ್ಲಿ ಬೇಕಾದಷ್ಟು ತೆಂಗು ಬೆಳೀತಾರೆ. ಅದನ್ನೆಲ್ಲ ಬಿಟ್ಟು ನಮ್ಮೂರನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅಲ್ಲಿರೋ ಜನರನ್ನ ಸಂಘಟನೆ ಮಾಡಿ ನಮ್ಮ ಫ್ಯಾಕ್ಟರಿ ವಿಚಾರನ ಅವ್ರಿಗೆ ತಿಳಿಸಿ ಈ ಪ್ರಾಜೆಕ್ಟ್ನ ಮುಂದುವರ್ಸೋದಕ್ಕೆ 10-15 ವರ್ಷ ಆಗತ್ತೆ. ಆದ್ರೆ ಈ ಊರಲ್ಲಿ ಹಾಗಲ್ಲ. ಸತ್ಯಮೂರ್ತಿ ಅವರ ಮಾತಿಗೆ ಒಂದು ಬೆಲೆ ಇದೆ. ಇಲ್ಲವ್ರು ಏನ್ ನಿರ್ಧಾರ ಮಾಡಿದ್ರು ಇಲ್ಲಿನ ಜನ ಒಪ್ಕೋತಾರೆ. ಮೇಲಾಗಿ ಈ ಪ್ರಾಜೆಕ್ಟ್ಗೆ ಅವರ ಮೊಮ್ಮಗನೇ ಪಾರ್ಟ್ನರ್ ಆಗಿರೋದ್ರಿಂದ ಯಾವುದೇ ಅಡೆತಡೆಗಳು ಕೂಡ ಬರೋದಿಲ್ಲ. ತಾತ, ಯಾವುದೇ ಒಂದು ಪ್ರಾಜೆಕ್ಟ್ ಆಗಬೇಕು, ಒಂದು ಬಿಸ್ನೆಸ್ ಆಗಬೇಕು ಅಂತಂದ್ರೂ ಊರ್ ಜನರು ಯಾವುದೇ ತಂಟೆ ತಕರಾರು ಇರಬಾರ್ದು. ಸರಿ, ಹಾಗಿರಲಿ. ನೀವು 48% ಲಾಭ ಕೊಡ್ತಾ ಇದ್ದೀರಲ್ಲ, ಈ ಯೋಜನೆಗೆ ಮೌಲ್ಯ ಏನು? ಇದನ್ನು ಮಾಡೋದಕ್ಕೆ ಸರ್ಕಾರದಿಂದ ನೀವೇನಾದರೂ ಅನುಮತಿ ಪತ್ರ ತಗೊಂಡಿದ್ದೀರಾ? ಈ ಯೋಜನೆಗೆ ಒಟ್ಟು ಖರ್ಚು ಎಷ್ಟಾಗತ್ತೆ? ನಮ್ಮ ಕಡೆಯಿಂದ ನಾವು ಎಷ್ಟು ಬಂಡವಾಳ ಹೂಡಬೇಕಾಗತ್ತೆ? ಎಲ್ಲ ವಿವರಣೆ ಕೊಡ್ತೀರಾ? ಶ್ಯೂರ್. ಈ ಪ್ರಾಜೆಕ್ಟ್ನ ಟೋಟಲ್ ವ್ಯಾಲ್ಯೂ ಬಂದು 1200 ಕೋಟಿ. ನೀವು ನಿಮ್ ಜಾಗನ ಕೊಟ್ರೆ ಅಷ್ಟೇ ಸಾಕು. ನೀವು ಇನ್ವೆಸ್ಟ್ಮೆಂಟ್ ಮಾಡ್ದ ಹಾಗೆ. ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸು ಈ ಫೈಲ್ನಲ್ಲಿದೆ.
ಈಗಾಗಲೇ ಲಾಯರ್ ಸಾಹೇಬ್ರು ಎಲ್ಲ ಲೀಗಲ್ ಪೇಪರ್ಸ್ನ ನೋಡಿದ್ದಾರೆ. ಹೌದು ಯಜಮಾನ್ರೆ, ಎಲ್ಲ ಸರಿಯಾಗಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇದು ರೈತರ ಪರ ಆಗಿರೋದ್ರಿಂದ ಸರ್ಕಾರ ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ. ಯಜಮಾನ್ರೆ, ನಾನಿರುವಾಗ ನಿಮ್ಗೆ ಚಿಂತೆ ಬೇಡ. ನೀವು ಕಣ್ಣು ಮುಚ್ಕೊಂಡು ಈ ಪ್ರಾಜೆಕ್ಟ್ನ ಒಪ್ಕೊಳ್ಳಿ. ಈ ಫೈಲಲ್ಲಿ ಒಂದಷ್ಟು ಅಗ್ರಿಮೆಂಟ್ಸ್ ಇದೆ. ಅದಕ್ಕೆ ನೀವೊಂದ್ ಕಡೆ, ನಮ್ಮ ಸೂರ್ಯ ಒಂದ್ ಕಡೆ ಸೈನ್ ಹಾಕಿದ್ರೆ ಸಾಕು. ಯಜಮಾನ್ರೆ, ಮುಂದಿನ ತಿಂಗಳು ಹುಣ್ಣಿಮೆ ಅಷ್ಟೊತ್ತಿಗೆ ಗುದ್ಲಿ ಪೂಜೆ ಮಾಡ್ಬಿಡ್ಬೋದು. ಏನಂತೀರಾ? ನಮ್ಮೂರ್ಗೆ ಇಷ್ಟೆಲ್ಲ ಸೌಕರ್ಯ ಬರ್ತಾ ಇದೆ ಅಂದಮೇಲೆ ನಾವು ಬೇಡ ಅನ್ನಕ್ಕಾಗತ್ತಾ? ನಮ್ಮ ಸೂರ್ಯ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಎಲ್ಲೋ ನನಗೆ ಒಂದು ಸಣ್ಣ ಅಳುಕಿತ್ತು. ಈಗ ನಿಮ್ಮ ಮೇಲೆ, ನಿಮ್ಮ ಪ್ರಾಜೆಕ್ಟ್ ಮೇಲೆ ಸಂಪೂರ್ಣವಾದ ವಿಶ್ವಾಸ ಬಂದ್ಬಿಡ್ತು. ಲಾಯರ್ ಸಾಹೇಬ್ರೆ, ಯಜಮಾನ್ರೆ, ಎಲ್ಲಿ ಸಹಿ ಮಾಡಬೇಕೋ ಹೇಳಿ, ಮಾಡ್ತೀನಿ. ಬಹಳ ಸಂತೋಷ ಯಜಮಾನ್ರೆ. ತಗೊಳ್ಳಿ ಯಜಮಾನ್ರೆ. ಒಂದು ನಿಮಿಷ. ಕರ್ಣ, ಅಪ್ಪ ಕರ್ಣ, ಅದೇನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳ್ಬಿಡು. ಯಜಮಾನ್ರ ಕಿವಿಲಿ ಅದೇನೋ ಪಿಸ್ಪಿಸು ಅಂತಿದ್ಯಾ? ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸಕ್ಕೆ ನಾನೇನು ಅಡ್ಡಿ ಮಾಡ್ತಾ ಇಲ್ಲ. ತಾತನ ಹತ್ರ ನನ್ನ ಕೆಲವೊಂದು ಪ್ರಶ್ನೆಗಳಿವೆ, ಅವುಗಳನ್ನು ನಾನು ಬಗೆಹರಿಸ್ಕೋಬೇಕು ಅಷ್ಟೇ. ತೊಂದರೆ ಇಲ್ಲ, ನೀವು ನಿಮ್ಮ ಕಾಗದ ಪತ್ರಗಳನ್ನು ತಯಾರು ಮಾಡ್ಕೊಳ್ಳಿ. ವಿಕ್ರಮ್ ಸಾಹೇಬ್ರೆ, 2 ನಿಮಿಷ ಬಂದುಬಿಟ್ಟೆ. ನೋ ಪ್ರಾಬ್ಲಮ್ ಯಜಮಾನ್ರೆ, ಟೇಕ್ ಯುವರ್ ಓನ್ ಟೈಮ್. ನಿಧಾನ. ಸುರಭಿ, ಯಾಕಪ್ಪ, ಯಾಕೆ ಸಹಿ ಮಾಡಬೇಡ ಅಂತ ಹೇಳಿದೆ? ತಾತ, ನೀನು ನಿನ್ನ ಇಡೀ ಜೀವಮಾನದಲ್ಲಿ ಈ ತರಹದ ವ್ಯವಹಾರ ಯಾವತ್ತಾದರೂ ಮಾಡಿದೀಯಾ? ಇಲ್ಲಪ್ಪ. ಮತ್ತೆ ನೀನು ಅದ್ಯಾವ ಧೈರ್ಯದ ಮೇಲೆ ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಕೋತಾ ಇದೆಯಾ? ಅವರೆಲ್ಲ ನೋಡಕ್ಕೆ ಒಳ್ಳೆ ಮನುಷ್ಯರ ಥರ ಕಾಣಿಸ್ತಾರೆ. ಅವರೆಲ್ಲ ಅದೇನೋ ಪಾರ್ಟ್ನರ್ಸ್ ಅಂತ ಹೇಳ್ತಾರಲ್ಲ, ಅದೆಲ್ಲ ನಂಗೆ ಇಷ್ಟ ಇಲ್ಲಪ್ಪ. ಆದರೆ ನಮ್ಮ ರೈತರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಒಪ್ಕೊಂಡೆ.